ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಜನವರಿ 30, 1948. ಬ್ರಿಟಿಷ್ ಭಾರತದ ವಿಭಜನೆಯ ಸಮಯದಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರ ನಡುವೆ ಹೆಚ್ಚುತ್ತಿದ್ದ ಉದ್ವಿಗ್ನತೆಯ ನಡುವೆ ಭಾರತದ ಸ್ವತಂತ್ರ ಹೋರಾಟದ ಪ್ರಮುಖ ನಾಯಕರಾಗಿದ್ದ ಮಹಾತ್ಮ ಗಾಂಧಿಯವರನ್ನ ಹಾಡಹಗಲೇ ಹತ್ಯೆ ಮಾಡಲಾಗುತ್ತೆ. ನಾಥೂರಾಮ್ ಗೋಡ್ಸೆ 3 ಬಾರಿ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾನೆನ್ನುವುದು ನಾವೆಲ್ಲರೂ ತಿಳಿದಿರುವ ವಿಚಾರ. ಆದರೆ ಗಾಂಧಿ ಹತ್ಯೆಯ ಸುತ್ತ ಹರಿದಾಡಿದ ವಿಚಾರಗಳು ನಿಜಕ್ಕೂ ಗೊಂದಲಮಯ ಹಾಗೂ ವ್ಯವಸ್ಥಿತವಾಗಿ ನಡೆದ ಕೊಲೆ. ಯಾಕಂದ್ರೆ ಹತ್ಯೆ ಮಾಡಿದ ಗೋಡ್ಸೆ ಹಿಂದಿದ್ದದ್ದು ಯಾರು ಅನ್ನೋದೇ ಇಂದಿಗೂ ಕಗ್ಗಂಟಾಗಿ ಉಳಿದು ಬಿಟ್ಟಿದೆ. ಆದರೆ ಗಾಂಧಿ ಹತ್ಯೆ ಕೇಸ್ ಅದೆಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಅಂದ್ರೆ, ಕಳೆದ 7-8 ವರ್ಷಗಳ ಹಿಂದೆ ಗಾಂಧಿ ಹತ್ಯೆ ಕೇಸ್ ಮರು ತನಿಖೆ ಬಿಜೆಪಿ ಆಗ್ರಹಿಸಿತ್ತು. ಆದರೆ ಮರು ತನಿಖೆ ನಡೆಯದಂತೆ ಗಾಂಧಿಯವರ ಮರಿಮೊಮ್ಮಗ ತುಷಾರ್ ಗಾಂಧಿ ತಡೆಯಾಜ್ಞೆಯನ್ನ ತಂದರು. ಅಲ್ಲ, ಗಾಂಧಿ ಹತ್ಯೆಯಾಗಿ 77 ವರ್ಷಗಳೇ ಸಂದಿವೆ. ಆದರೂ ಗಾಂಧಿ ಹತ್ಯೆ ಮಾಡಿದವರು ಯಾರು ಅನ್ನೋದೇ ಇಂದಿಗೂ ಕನ್ಫರ್ಮ್ ಆಗಿಲ್ಲ. ಆದರೆ ಆ ಹುನ್ನಾರಕ್ಕೆ ಬಲಿಯಾಗಿದ್ದು ಮಾತ್ರ ನಾಥೂರಾಮ್ ಗೋಡ್ಸೆ ಮತ್ತು ದೇಶಕ್ಕಾಗಿ ದುಡಿದ ಹೋರಾಟಗಾರ ಆಪ್ಟೆ. ಬನ್ನಿ ಹಾಗಿದ್ರೆ ಗಾಂಧಿ ಹತ್ಯೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ವು, ತನಿಖೆ ಹೇಗೆ ನಡೆದಿತ್ತು, ಹತ್ಯೆಯ ಹಿಂದಿದ್ದ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅದು ಜನವರಿ 30, 1948. ಗಾಂಧಿಯವರ ಮರಣವು ಭಾರತದ ಇತಿಹಾಸದಲ್ಲೇ ಒಂದು ಮಹತ್ವದ ಕ್ಷಣ. ಬ್ರಿಟಿಷ್ ಕಪಿಮುಷ್ಟಿಯಿಂದ ಸ್ವತಂತ್ರಗೊಂಡ ಭಾರತವು ಹೊಸದಾಗಿ ಎಲ್ಲವನ್ನ ಕಟ್ಟಬೇಕಿತ್ತು. ಇಡೀ ರಾಷ್ಟ್ರದಲ್ಲಿ ಹಬ್ಬಿದ್ದ ಕೋಮು ಗಲಭೆ, ಜಾತಿ ವ್ಯವಸ್ಥೆ ಹಾಗೂ ಶ್ರಮಿಕರು ಧನಿಕರ ನಡುವಿನ ಕಿಚ್ಚನ್ನ ಶಮನ ಮಾಡಿ ನವ ಭಾರತ ನಿರ್ಮಾಣದ ಹೊಣೆ ಮಹಾನಾಯಕರ ಕೈಯಲ್ಲಿತ್ತು. ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದ ಮಹಾನ್ ನಾಯಕರ ಪೈಕಿ ಮಹಾತ್ಮ ಗಾಂಧಿಯವರು ಅಹಿಂಸೆಯ ಮಾರ್ಗದಿಂದ ಮುನ್ನೆಲೆಗೆ ಬಂದು ಸಾಕಷ್ಟು ಚಿರಪರಿಚಿತರಾದವರು. ಏಕಾಏಕಿ ನವ ಭಾರತದ ಕನಸು ಕಾಣ್ತಿದ್ದ ಭಾರತೀಯರಿಗೆ ಬರಸಿಡಿಲು ಅಪ್ಪಳಿಸಿದಂತೆ ಗಾಂಧಿ ಹತ್ಯೆ ಹಾಡಹಗಲೇ ನಡೆದುಬಿಟ್ಟಿತ್ತು. 1 ದಶಲಕ್ಷಕ್ಕೂ ಹೆಚ್ಚು ಜನರು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ. ಇತ್ತ ಕಡೆ ಹತ್ಯೆಗೈದ ನಾಥೂರಾಮ್ ಗೋಡ್ಸೆಯನ್ನ ಬಂಧಿಸಿ ವಿಚಾರಣೆ ನಡೆಸಿತ್ತು ಅಂದಿನ ಸರ್ಕಾರ. ಅಲ್ಲದೆ ಬಂಧನವಾದ ಆರೋಪಿಯ ವಿಚಾರಣೆ ಬೆನ್ನಲ್ಲೇ ಈ ಹತ್ಯೆ ರಾಜಕೀಯ ಮತ್ತು ಧಾರ್ಮಿಕ ಕಲಹವಾಗಿ ಮಾರ್ಪಟ್ಟಿತ್ತು. ಆದರೆ ಕೊಲೆಗೆ ಸ್ಪಷ್ಟವಾದ ಚಿತ್ರಣವಂತೂ ಸಿಗಲೇ ಇಲ್ಲ. ಎಲ್ಲವನ್ನು ಮೇಲ್ನೋಟಕ್ಕೆ ವ್ಯವಸ್ಥಿತವಾಗಿ ಮಾಡಿ ಮುಗಿಸಿದ್ರು. ಆದರೆ ಮಾಡಿದವರು ಯಾರು ಅನ್ನೋದೇ ಇಂದಿಗೂ ನಿಗೂಢವೇ. ಗಾಂಧಿಯ ಹತ್ಯೆಯ ಸಂದರ್ಭ ಹಾಗೂ ಸಾಕ್ಷಿಯನ್ನು ಗಮನಿಸಿದ್ರೆ, ಗಾಂಧೀಜಿ ಹತ್ಯೆಯ ನಂತರ ಪ್ರಕಟವಾದ ಛಾಯಾಚಿತ್ರಗಳಲ್ಲಿ ಗಾಂಧೀಜಿ ಮೇಲೆ ಒಟ್ಟು 3 ಬುಲೆಟ್ ಹಾರಿಸಲಾಗಿತ್ತು ಎಂದು ಬಿಂಬಿಸಲಾಗಿತ್ತು. ಆದರೆ ಹಂತಕ ನಾಥೂರಾಮ್ ಗೋಡ್ಸೆ ವಿಚಾರಣೆ ಸಂದರ್ಭದಲ್ಲಿ ಆತ ನಾನು 2 ಗುಂಡು ಮಾತ್ರ ಹಾರಿಸಿದ್ದು ಎಂದು ಹೇಳಿಕೆ ನೀಡಿದ್ದ. ಹಾಗಾದ್ರೆ 3ನೇ ಗುಂಡು ಎಲ್ಲಿಂದ ಬಂತು ಎಂಬುದೇ ಪ್ರಶ್ನೆ. ಈ ಪ್ರಶ್ನೆಯೇ ಕೊಲೆಯ ಪಿತೂರಿಯ ಹಿಂದಿನ ಮಗ್ಗಲು ಬದಲಿಸಿತ್ತು. ಗಾಂಧಿ ದೇಹ ಸಿಳಿದ್ದು ಬ್ರಿಟಿಷ್ ಸೈನಿಕರು ಬಳಸುತ್ತಿದ್ದ ಇಟಾಲಿಯನ್ ಬೆರೆಟ್ಟಾ ಪಿಸ್ತೂಲ್ನಿಂದ ಗಾಂಧೀಜಿ ಹತ್ಯೆಯಾಗಿತ್ತಂತೆ. ಅಲ್ಲದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಾಂಧಿಯನ್ನ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಯಾಕೆ ದಾಖಲಿಸಲಿಲ್ಲ? ಜೊತೆಗೆ ಗಾಂಧೀಜಿ ಹತ್ಯೆಯ ನಂತರ ಮರಣೋತ್ತರ ಪರೀಕ್ಷೆ ಕೂಡ ಯಾಕೆ ನಡೆಸಲಿಲ್ಲ ಎಂಬ ಪ್ರಶ್ನೆಯನ್ನು ಬಿಜೆಪಿ NDA ಸರ್ಕಾರಕ್ಕೆ ಮನವಿ ಕೂಡ ಮಾಡಿತ್ತು. ಈ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಅಮಾಯಕ ಅಂಧರಾದ ಅನ್ನುವಂತೆ ನಾಥೂರಾಮ್ ಗೋಡ್ಸೆಯನ್ನ ಇಂದಿಗೂ ಖಳನಾಯಕನಂತೆ ಬಿಂಬಿಸಲಾಗ್ತಿದೆ. ಮೊದಲಿಗೆ ಗೋಡ್ಸೆ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ. ನಾಥೂರಾಮ್ ವಿನಾಯಕ್ ಗೋಡ್ಸೆ ಹಿಂದೂ ರಾಷ್ಟ್ರೀಯತಾವಾದಿ ಹಾಗೂ ಮೇಲ್ನೋಟಕ್ಕೆ ಗಾಂಧಿಯವರ ಹಂತಕ. ತನ್ನ ಸಹೋದರ ಗೋಪಾಲ ಗೋಡ್ಸೆ ಮತ್ತಿತರ 6 ಮಂದಿ ಸೇರಿಕೊಂಡು ಗಾಂಧಿಯವರನ್ನ ಹತ್ಯೆ ಮಾಡಲು ಸಂಚು ರೂಪಿಸಿ ಅದನ್ನ ಕಾರ್ಯಗತಗೊಳಿಸಿದ್ರು. ನಾಥೂರಾಮ್ ಹುಟ್ಟಿದ್ದು ಪುಣೆ ಜಿಲ್ಲೆಗೆ ಸೇರಿದ ಬಾರಾಮತಿ ಎಂಬಲ್ಲಿ ಚಿತ್ಪಾವನ ಬ್ರಾಹ್ಮಣ ಕುಟುಂಬದಲ್ಲಿ ಇವರ ಜನನವಾಗುತ್ತೆ. ಅವರ ತಂದೆ ವಿನಾಯಕ ವಾಮನರಾವ್ ಗೋಡ್ಸೆ ಅಂಚೆ ಇಲಾಖೆಯಲ್ಲಿ ಉದ್ಯೋಗಿಯಾಗಿದ್ದರು. ತಾಯಿ ಲಕ್ಷ್ಮಿ. ನಾಥೂರಾಮನ ಹುಟ್ಟಿನ ಹೆಸರು ರಾಮಚಂದ್ರ ಅಂತಿತ್ತು. ಈ ಹೆಸರು ಬರುವುದಕ್ಕೂ ಮತ್ತೊಂದು ಕಾರಣ ಇದೆಯಂತೆ. ಅದೇನಂದ್ರೆ, ನಾಥೂರಾಮನಿಗಿಂತಲೂ ಮೊದಲು ಹುಟ್ಟಿದ 3 ಗಂಡು ಮಕ್ಕಳು ಕಿರಿ ವಯಸ್ಸಿನಲ್ಲಿಯೇ ತೀರಿ ಹೋಗ್ತಾರೆ. ಬದುಕಿದ್ದು ಒಬ್ಬ ಸಹೋದರಿ ಮಾತ್ರ. ತಮ್ಮ ಕುಟುಂಬದ ಗಂಡು ಮಕ್ಕಳ ಮೇಲೆ ಯಾವುದೋ ಶಾಪವಿದೆ ಎಂದುಕೊಂಡು ಬಾಲಕ ರಾಮಚಂದ್ರನನ್ನ ಬಾಲ್ಯದಲ್ಲಿ ಮೂಗು ಚುಚ್ಚಿಸಿ ಮೂಗುತಿ ಹಾಕಿಸಿ ಹುಡುಗಿಯ ರೀತಿಯಲ್ಲಿ ಬೆಳೆಸಲಾಯಿತು. ಹೀಗಾಗಿ ಆತನಿಗೆ ನಾಥೂರಾಮ್ ಅಂದ್ರೆ ಮರಾಠಿಯಲ್ಲಿ ನತ್ತಂದ್ರೆ ಮೂಗುತಿ. ಹಾಗಾಗಿ ಮೂಗು ಚುಚ್ಚಿಸಿಕೊಂಡ ರಾಮ ಎಂಬ ಹೆಸರು ಬಂತು. ಆತನಿಗೊಬ್ಬ ತಮ್ಮನು ಹುಟ್ಟಿದ. ತರುವಾಯ ಕುಟುಂಬಸ್ಥರು ನಾಥೂರಾಮನನ್ನ ಮತ್ತೆ ಹುಡುಗನಂತೆ ಬೆಳೆಸಲು ಆರಂಭಿಸಿದ್ರಂತೆ.
ನಾಥುರಾಮ್ ಗೋಡ್ಸೆಯು 5ನೇ ತರಗತಿಯವರೆಗೆ ಬಾರಾಮತಿಯಲ್ಲಿನ ಸ್ಥಳೀಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ್ರೆ ಆಂಗ್ಲ ಶಾಲೆಗೆ ಸೇರಿಸಿ ಪುಣೆಯಲ್ಲಿದ್ದ ಚಿಕ್ಕಮ್ಮನ ಮನೆಗೆ ಕಳುಹಿಸಲಾಯಿತು. ತನ್ನ ಶಾಲಾ ದಿನಗಳಲ್ಲಿ ನಾಥುರಾಮ ಗಾಂಧಿಯನ್ನ ಬಹಳವೇ ಗೌರವಿಸುತ್ತಿದ್ದ. 1930ರಲ್ಲಿ ನಾಥುರಾಮನ ತಂದೆಯವರಿಗೆ ರತ್ನಗಿರಿ ಪಟ್ಟಣಕ್ಕೆ ವರ್ಗಾವಣೆಯಾಯಿತು. ಅಲ್ಲಿ ತನ್ನ ತಂದೆ ತಾಯಿಗಳೊಂದಿಗೆ ವಾಸಿಸುತ್ತಿರುವಾಗಲೇ ಬಾಲಕ ನಾಥುರಾಮನಿಗೆ ಮೊದಲಿಗೆ ಹಿಂದುತ್ವದ ಸಿದ್ಧಾಂತ ಪ್ರತಿಪಾದಕರಾದ ವೀರ ಸರ್ವಾರ್ಕರ್ ಅವರ ಭೇಟಿಯಾಗತ್ತೆ. ಇಬ್ಬರ ನಡುವೆ ಸ್ನೇಹವು ಬೆಳೆಯುತ್ತೆ. ಗೋಡ್ಸೆಯು ಪ್ರೌಢಶಾಲೆಯಲ್ಲಿದ್ದಾಗ ಓದನ್ನು ನಿಲ್ಲಿಸಿ ಹಿಂದೂ ಮಹಾಸಭಾದ ಕಾರ್ಯಕರ್ತನಾದ. ಆದರೆ ಗೋಡ್ಸೆಯನ್ನ ಗಾಂಧಿ ಹತ್ಯೆಯ ನಂತರ RSS ಕಾರ್ಯಕರ್ತನಾಗಿದ್ದ ಎಂಬ ಭಾರಿ ವ್ಯೂಹವನ್ನೇ ರಚಿಸಲಾಯಿತಾದರೂ ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಗಲಿಲ್ಲ. ಆ ವೇಳೆಗಾಗಲೇ ಗೋಡ್ಸೆ ಹಿಂದೂ ಮಹಾಸಭಾದ ಪರವಾಗಿ ಅಗ್ರಣಿ ಎಂಬ ಒಂದು ಮರಾಠಿ ವೃತ್ತಪತ್ರಿಕೆಯನ್ನು ಆರಂಭಿಸ್ತಾರೆ. ಮುಂದೆ ಅದರ ಹೆಸರನ್ನ ಹಿಂದೂ ರಾಷ್ಟ್ರ ಎಂದು ಬದಲಾಯಿಸಲಾಯಿತು. ಹಿಂದೂ ಮಹಾಸಭಾವು ಮೊದಲಿಗೆ ಗಾಂಧಿಯವರ ಬ್ರಿಟಿಷ್ ಸರ್ಕಾರದ ವಿರುದ್ಧದ ನಾಗರಿಕ ಅಸಹಕಾರ ಚಳುವಳಿಯನ್ನು ಬೆಂಬಲಿಸಿತ್ತು. ಆದರೆ ಕಾಲಕ್ರಮೇಣ ಮುಸಲ್ಮಾನರನ್ನ ಓಲೈಸಿಕೊಳ್ಳುವ ಪ್ರಯತ್ನದಲ್ಲಿ ಗಾಂಧಿಯವರು ಹಿಂದೂಗಳ ಹಿತಾಸಕ್ತಿಗಳನ್ನು ಬಲಿಕೊಡ್ತಿದ್ದಾರೆಂಬ ಅಭಿಪ್ರಾಯ ತಳೆದು ಗೋಡ್ಸೆ ಹಾಗೂ ಆತನ ಮಾರ್ಗದರ್ಶಕರು ಗಾಂಧಿಯವರ ಪ್ರತಿಪಾದನೆಗಳ ವಿರೋಧಕರಾದರು. ಭಾರತದ ವಿಭಜನೆಯ ಕಾಲದಲ್ಲಿ ಉಂಟಾದ ಮತೀಯ ದಂಗೆಗೆ, ಅದರಿಂದ ಸಾವಿರಾರು ಜನರ ಸಾವಿಗೆ ಗಾಂಧಿಯವರೇ ಕಾರಣಕರ್ತರು ಎಂದು ಅವರ ಅಭಿಪ್ರಾಯವಾಗಿತ್ತು. ಗೋಡ್ಸೆಯು ಗಾಂಧಿಯವರ ಕಟ್ಟ ಅಹಿಂಸೆಯ ಪ್ರತಿಪಾದನೆಗೆ ವಿರೋಧಿಯಾಗಿದ್ದರು. ಅವರ ಮನಸ್ಥಿತಿಯ ಪ್ರಕಾರ ಇಂತಹ ಬೋಧನೆಗಳು ಹಿಂದೂಗಳು ತಮ್ಮ ಸ್ವರಕ್ಷಣೆಗೆ ನಡೆಸಲು ಬೇಕಾದಂತಹ ಹೋರಾಟಕ್ಕೆ ಅಗತ್ಯವಾದ ಸಂಕಲ್ಪ ಶಕ್ತಿಯನ್ನೇ ಕಸಿದುಕೊಳ್ಳುವ ಹಾಗೆ ಮಾಡಿ ಅವರನ್ನು ಶಾಶ್ವತವಾಗಿ ಗುಲಾಮರನ್ನಾಗಿ ಮಾಡಿಬಿಡುತ್ತವೆ ಎಂಬುದಾಗಿತ್ತು. ಗಾಂಧಿಯನ್ನ ಹತ್ಯೆ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲು ಗೋಡ್ಸೆಗೆ ಪ್ರಮುಖ ಕಾರಣಗಳಲ್ಲಿ ಇದೂ ಒಂದಾಗಿತ್ತು. ಗೋಡ್ಸೆ ಗಾಂಧಿಯವರನ್ನ ಜನವರಿ 30, 1948ರಂದು ಹತ್ಯೆಗೈತಾರೆ. ಸಭಿಕರು ನೆರೆದಿದ್ದ ಸಂಜೆಯ ಪ್ರಾರ್ಥನಾ ಸಮಯದಲ್ಲಿ ಅವರ ಬಳಿಗೆ ಸರಿದು ಕಾಲು ಮುಗಿತಾರೆ ಗೋಡ್ಸೆ. ಗಾಂಧಿಯವರ ಜೊತೆಗಿದ್ದ ಓರ್ವ ಸ್ತ್ರೀಯು, ಸಹೋದರ ಬಾಪು ಅವರಿಗೆ ಈಗಾಗಲೇ ತಡವಾಗಿದೆ ಎಂದು ಹೇಳಿ ಆತನನ್ನ ಪಕ್ಕಕ್ಕೆ ಸರಿಸಲು ಹೋದಾಗ ಏಕಾಏಕಿ ಆಕೆಯನ್ನ ಪಕ್ಕಕ್ಕೆ ನೂಕಿದ ಗೋಡ್ಸೆ 38 ಬೆರೆಟ್ಟಾ ಅರೆ ಸ್ವಯಂಚಾಲಿತ ಪಿಸ್ತೂಲಿನಿಂದ ತೀರಾ ಸನಿಹದಿಂದಲೇ 3 ಗುಂಡು ಹಾರಿಸಿ ಕೊಲ್ತಾರೆ. ಗುಂಡು ಹಾರಿಸಿದ ನಂತರ ಸ್ಥಳದಿಂದ ಓಡಲು ಪ್ರಯತ್ನಿಸಲಿಲ್ಲ. ಹಾಗೆ ಹಿಡಿದಿದ್ದ ಪಿಸ್ತೂಲನ್ನು ಯಾರ ಮೇಲೂ ಬಳಸಲಿಲ್ಲ, ಯಾರನ್ನು ಬೆದರಿಸಲೂ ಇಲ್ಲ. ಕೂಡಲೇ ನೆರೆದಿದ್ದ ಕಾರ್ಯಕರ್ತರು ಗೋಡ್ಸೆಯನ್ನ ನೆಲಕ್ಕೆ ಕೆಡವಿ ಪಿಸ್ತೂಲನ್ನ ಕಸಿದು ಬಂಧಿಸ್ತಾರೆ. ಆಗ ಗೋಡ್ಸೆ ಹೇಳಿದ ಮಾತು, ಸದ್ಯಕ್ಕೆ ಈ ಕೃತ್ಯ ಮಾಡಿದ್ದಕ್ಕೆ ನನಗೆ ವಿಷಾದವಿಲ್ಲ ಎಂದು ಮಾತ್ರ ಹೇಳಲು ಬಯಸುತ್ತೇನೆ, ಉಳಿದದ್ದನ್ನ ನಾನು ನ್ಯಾಯಾಲಯದಲ್ಲಿ ವಿವರಿಸುತ್ತೇನೆ ಎಂದು ಗೋಡ್ಸೆ ವರದಿಗಾರರಿಗೆ ತಿಳಿಸ್ತಾರೆ. 10 ದಿನಗಳ ಹಿಂದೆ ಗೋಡ್ಸೆ ಮತ್ತವರ ಸಹೋದರ ಗೋಪಾಲ್ ಗೋಡ್ಸೆ ಮತ್ತಿತರ ಪಿತೂರಿಗಾರರು ಬಾಂಬ್ ದಾಳಿಯಲ್ಲಿ ಗಾಂಧಿಯನ್ನ ಹತ್ಯೆ ಮಾಡಲು ಪ್ರಯತ್ನಿಸಿದರು. ಹತ್ಯೆಯ ರಾತ್ರಿ ನಡೆದ ರೇಡಿಯೋ ಪ್ರಸಾರದಲ್ಲಿ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ರಾಷ್ಟ್ರೀಯ ಶೋಕಾಚರಣೆಯ ದಿನವನ್ನು ಘೋಷಿಸುತ್ತಾರೆ ಮತ್ತು ಮರುದಿನವೇ ಜನವರಿ 31, 1948ರಂದು ಪವಿತ್ರ ಜುಮ್ನಾ ನದಿಯ ದಡದಲ್ಲಿ ಅಂತ್ಯ ಸಂಸ್ಕಾರದ ವಿಧಿ ನೆರವೇರೋದಾಗಿ ಘೋಷಿಸುತ್ತಾರೆ. ಜಗತ್ತಿನಾದ್ಯಂತ ಪತ್ರಿಕೆಗಳು ಗಾಂಧಿಯವರ ಹತ್ಯೆಯ ಆಘಾತಕಾರಿ ಸುದ್ದಿಯನ್ನು ಪ್ರಕಟಿಸುತ್ತವೆ ಮತ್ತು ಪ್ರಪಂಚದಾದ್ಯಂತ ನಾಯಕರು ತಮ್ಮ ದುಃಖವನ್ನು ವ್ಯಕ್ತಪಡಿಸುತ್ತಾರೆ. ಹೀಗೆ ಹತ್ಯೆಯ ನಂತರ ಗೋಡ್ಸೆ ವಿಚಾರಣೆಯನ್ನ ಮೇ 27, 1948ರಂದು ಆರಂಭಿಸಲಾಗುತ್ತೆ. ವಿಚಾರಣೆಯ ಸಮಯದಲ್ಲಿ ಗೋಡ್ಸೆ ಯಾವುದೇ ಆರೋಪದ ವಿರುದ್ಧ ತನ್ನನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಮಾತ್ರವಲ್ಲ, ಮುಕ್ತವಾಗಿಯೇ ಗಾಂಧಿಯವರನ್ನು ಕೊಲ್ಲಲು ತನಗಿರುವ ಕಾರಣಗಳ ಕುರಿತು ದೀರ್ಘಕಾಲ ಯೋಚಿಸಿ, ಹೌದು, ನಾನೇ ಗಾಂಧಿಯವರನ್ನು ಕೊಂದೆನೆಂದು ತಪ್ಪೊಪ್ಪಿಕೊಳ್ತಾರೆ. ವಿಚಾರಣೆಯಲ್ಲಿ 211 ಪುಟಗಳ 30,000 ಪದಗಳ ಚಾರ್ಜ್ ಶೀಟ್ನಲ್ಲಿ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಓದಲು 5 ಗಂಟೆಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡರಂತೆ ಗೋಡ್ಸೆ. ಅದರಲ್ಲಿ ಕೊಲೆಯನ್ನು ಮಾಡುವ ಉದ್ದೇಶವೆಂದರೆ ಗಾಂಧಿ ದೇಶವನ್ನು ಹಾಳುಗೆಡುವುತ್ತಿದ್ದರು, ರಾಜಕೀಯವಾಗಿ ಹುನ್ನಾರ ನಡೆಸಿದ್ರು, ಗಾಂಧಿ ಪಾಕಿಸ್ತಾನದ ಪಿತಾಮಹ ಎಂದು ಸಾಬೀತಾಯಿತು. ಇದೇ ಹಿಂದೂಗಳ ದುಃಖಕ್ಕೆ ಕಾರಣ ಎಂದು ಘೋಷಿಸುತ್ತಾರೆ. ಹಾಗಾಗಿ ಇಂತಹ ವ್ಯಕ್ತಿ ಭಾರತಕ್ಕೆ ಮಾರಕ. ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವ ನಾಯಕ ಆ ದೇಶದ ಅವನತಿಗೆ ಕಾರಣ ಎಂದು ಮನವರಿಕೆಯಾಯಿತು. ಹಾಗಾಗಿ ಅವರನ್ನು ನಿರ್ದಯವಾಗಿ ಕೊಂದೆ. ನನ್ನ ಸಾವಲ್ಲೂ ಯಾವುದೇ ಪಾಪಪ್ರಜ್ಞೆ ನನ್ನನ್ನು ಕಾಡಲಾರದು ಎಂದು ಹೇಳಿಕೆ ನೀಡ್ತಾರೆ. ಹೀಗೆ ಅಪರಾಧ ಸಾಬೀತಾದ ನಂತರ ನವೆಂಬರ್ 8, 1949ರಂದು ಗೋಡ್ಸೆಗೆ ಮರಣ ದಂಡನೆ ವಿಧಿಸಲಾಗುತ್ತೆ. ಆರೋಪಿಗಳಿಗೆ ವಿಧಿಸಲಾದ ಮರಣದಂಡನೆಯನ್ನು ರದ್ದುಪಡಿಸಬೇಕೆಂದು ಕರೆ ನೀಡಿದವರಲ್ಲಿ ಜವಾಹರ್ಲಾಲ್ ನೆಹರು ಹಾಗೂ ಗಾಂಧಿಯವರ 2 ಪುತ್ರರು ಸೇರಿದ್ರು. ಅವರ ಪ್ರಕಾರ
ವಿಚಾರಣೆಯಲ್ಲಿರುವ ಇಬ್ಬರು ವ್ಯಕ್ತಿಗಳು RSS ಮುಖಂಡರುಗಳ ಕೈಗೊಂಬೆಯಾಗಿದ್ದಾರೆಂದು ಹಾಗೂ ತಮ್ಮ ತಂದೆಯನ್ನ ಹತ್ಯೆ ಮಾಡಿದವರನ್ನ ಮರಣದಂಡನೆಗೆ ಗುರಿಪಡಿಸಿದ್ರೆ ಮರಣದಂಡನೆಯ ಕಟ್ಟ ವಿರೋಧಿಯಾಗಿದ್ದ ತಮ್ಮ ತಂದೆಯ ಸ್ಮರಣೆ ಹಾಗೂ ಹಿರಿಮೆಗೆ ಮರ್ಯಾದೆ ಸಲ್ಲಿಸಿದಂತಾಗತ್ತೆ ಎಂಬುದಾಗಿತ್ತು. ಆದರೆ ಅದು ವ್ಯರ್ಥ ಪ್ರಯತ್ನವೇ ಆಗಿತ್ತು. ಅಂಬಾಲಾದ ಸೆರೆಮನೆಯಲ್ಲಿ ನವೆಂಬರ್ 15, 1949ರಂದು ಮತ್ತೋರ್ವ ಸಂಚುಗಾರ ನಾರಾಯಣ್ ಆಪ್ಟೆಯೊಡನೆ ಗೋಡ್ಸೆಯನ್ನ ಗಲ್ಲಿಗೇರಿಸಲಾಗುತ್ತೆ. RSS ಜೊತೆ ನಿಕಟ ಸಂಪರ್ಕವಿದ್ದ ಸಾವರ್ಕರ್ರ ಮೇಲೂ ಗಾಂಧಿಯವರ ಹತ್ಯೆಯ ಸಂಚಿನಲ್ಲಿ ಭಾಗಿಯಾಗಿದ್ದಾರೆಂಬ ಆರೋಪವಿತ್ತಾದರೂ ಅವರನ್ನು ಬಿಡುಗಡೆಗೊಳಿಸಲಾಯಿತು. ಗಾಂಧಿಯವರ ಹತ್ಯೆಯಾದುದಕ್ಕಾಗಿ ಹಿಂದೂ ಮಹಾಸಭಾವನ್ನ ಕಟುವಾಗಿ ಹೀಗಳೆಯಲಾಯಿತು ಹಾಗೂ RSS ಸಂಘವನ್ನ ತಾತ್ಕಾಲಿಕವಾಗಿ ನಿಷೇಧಿಸಲಾಯಿತು. ಇಷ್ಟೆಲ್ಲ ಆದರೂ ತನಿಖಾಧಿಕಾರಿಗಳು RSS ಪ್ರಭುತ್ವವು ಗೋಡ್ಸೆಯ ಸಂಚಿಗೆ ಯಾವುದೇ ರೀತಿಯಲ್ಲಿ ಔಪಚಾರಿಕ ಬೆಂಬಲವನ್ನು ಕೊಟ್ಟಿತ್ತು ಎಂಬುದಕ್ಕಾಗಲಿ ಅಥವಾ ಆತನ ಸಂಚು ಅವರಿಗೆ ತಿಳಿದಿತ್ತು ಎಂಬುದಕ್ಕೆ ಆಗಲಿ ಯಾವುದೇ ಸಾಕ್ಷ್ಯವನ್ನ ಪತ್ತೆ ಹಚ್ಚಲು ಸಾಧ್ಯವೇ ಆಗಲಿಲ್ಲ. ಹಾಗಾಗಿ RSS ಮೇಲಿನ ನಿಷೇಧವನ್ನು 1949ರಲ್ಲಿ ಪ್ರಧಾನಮಂತ್ರಿ ನೆಹರು ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲರು ಹಿಂತೆಗೆದುಕೊಳ್ತಾರೆ. ಇಂದಿನ ದಿನದವರೆಗೂ RSS ಸಂಘವು ಗೋಡ್ಸೆಯೊಂದಿಗೆ ಯಾವುದೇ ಸಂಪರ್ಕವನ್ನು ಹೊಂದಿರಲಿಲ್ಲವೆಂದು ನಿರಾಕರಿಸುತ್ತದಲ್ಲದೆ ಆತನು ಅದರ ಸದಸ್ಯನಾಗಿದ್ದ ಎಂಬ ಹೇಳಿಕೆಗಳನ್ನು ಖಂಡಿತವಾಗಿ ಅಲ್ಲಗಳೆಯುತ್ತೆ. ಅಲ್ಲದೆ ಗಾಂಧಿ ಹತ್ಯೆ ಮಾಡಿದ್ದು ಅವರ ನಿಕಟವರ್ತಿಗಳೇ. ಗಾಂಧಿಯನ್ನ ಆದರ್ಶವಾಗಿ ತೆಗೆದುಕೊಂಡಿದ್ದವರೇ ಅಧಿಕಾರದ ವಿಷಯಕ್ಕೆ ಬಂದಾಗ ಹತ್ಯೆ ಮಾಡಿದ್ರು ಅನ್ನೋ ಸಂಶಯವನ್ನು ಹೊರಹಾಕುತ್ತೆ. ಅಲ್ಲದೆ ಅಂದು ನಡೆದ ಬೆಳವಣಿಗೆಗೆ ನೆಹರು ಮತ್ತವರ ಸಂಗಾತಿಗಳನ್ನೇ ಬೆರಳು ಮಾಡಿ ತೋರಿಸುತ್ತೆ. ಇದಕ್ಕೆ ಪೂರಕವೆಂಬಂತೆ ಬಾಂಬೆಯ ಓರ್ವ ಗುಪ್ತಚರನು ಕೂಡ ಈ ಹಂತಕರ ಹೆಸರುಗಳು ಹಾಗೂ ಅವರ ಕುರಿತು ವಿವರಗಳನ್ನು ನೀಡಿದ್ದ. ಆತನ ಪ್ರಕಾರ ಹಂತಕರು ದೆಹಲಿಯಲ್ಲಿ ಗಾಂಧಿಯವರನ್ನ ಫಾಲೋ ಮಾಡುತ್ತಾ ಬಂದಾರೆ, ನೀವು ಎಚ್ಚರಿಕೆಯಿಂದಿರಿ ಎಂದು ಮಾಹಿತಿಯನ್ನು ನೀಡಿದ್ದನಂತೆ. ಆದರೆ ಗಾಂಧಿಯವರು ಪದೇ ಪದೇ ತನ್ನ ರಕ್ಷಣಾ ಸಿಬ್ಬಂದಿಗಳ ಮಾತಿಗೆ ಉಡಾಫೆ ಮಾಡುತ್ತಿದ್ದರಂತೆ. ಅಲ್ಲದೆ ಅವರು ಹೇಳುತ್ತಿದ್ದದ್ದು ಒಂದೇ ಮಾತು, ನನ್ನ ತಪ್ಪಿಗೆ ಸಾವೇ ಅಂತಿಮವಾದರೆ ಯಾರೇನು ಮಾಡಲು ಸಾಧ್ಯ ಎಂದು ಸಾವೇ ತನಗೆ ವಿಧಿ ನಿಯಾಮಕವಾಗಿದೆ ಎಂಬುದನ್ನು ಒಪ್ಪಿಕೊಂಡವರಂತೆ ನಡೆದುಕೊಂಡಿದ್ರು. ಅಂತೂ ಇಂದಿಗೂ ಬಗೆಹರಿಯದ ಗೊಂದಲಗಳ ಪೈಕಿ ಭಾರತದ ಮಹಾತ್ಮರೆಂದೇ ಖ್ಯಾತನಾಮರಾದ ಗಾಂಧಿಯ ಹತ್ಯೆಯು ಕೂಡ ಒಂದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.